सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं द्रहजमहममेजं ध्येयमाम्नः जगेजं सतजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्याः गणितगुणमाणिक्य विशदप्रभा जालोल्लासोपहत सकलावत्यतमसे जगज्जन्मस्थेम प्रलयरचनाशीलवपुषे नमो शेषां नाजस्मृतिहृदयदीप्ताजहरजे येन प्रादुरभावि भूमिपलजे व्यस्तारिगोसन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वं समनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते दैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः संन्याय रत्नावलिजन्म भूमिः वैराग्य भाग्यो भव पद्मनाभतीर्थामृताब्धिर्भवताद्विभूत्यै पदवाक्य प्रमाणज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे कुरून् मम श्रीमदानन्दतीर्थार्य सन्मनः सरसे भुवि अनुव्याख्यानदलिने चञ्चले कतिमे मनः न शब्दार्थौ गाढाः न च निगमचर्चासु चतुराः न च न्याये प्रौढाः न च विदितवेद्या अभिवयम् परं श्रीमत्पूर्णप्रमतिकुरु कारुण्यसरणिम् प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಇಲ್ಲಿಯವರೆಗೆ 116ನೇ ಸುಧಾಮೂಲ ಮುಗಿದು 117ನೇ ಸುಧಾಮೂಲ ಏನಿದೆ ಅದರಲ್ಲಿ ಇದ್ದೀವಿ. ಅದರಲ್ಲಿ ಒಂದು ವಾಕ್ಯ ಬಂತು, ನಹಿ ಸಂಸರ್ಗ ಭೇದವು ವಿಹಾಯ ವಾಕ್ಯಾರ್ಥೋ ಅಸ್ತಿ ಅಂತ. ಅಂದ್ರೆ 2ನೇ ಪ್ಯಾರ ಅನವಸ್ಥಿತಿ ಅಂತ ಶ್ಲೋಕ ಒಂದು ಪದ ಹಾಕಿದ್ದಾರೆ. ಅದಾದ ಮೇಲೆ ವಾಕ್ಯಾರ್ಥಸ್ಯ ಇತಿ ಶೇಷಃ ಅಂತ ಇದೆ. ಅದಾಗಿ ಈ ಭಾಗ ಪ್ರಾರಂಭ ಆಗಿದೆ. ಅಲ್ಲಿವರೆಗೆ ಆಗಿತ್ತು ನಹಿ ಸಂಸರ್ಗ ಭೇದವು ವಿಹಾಯ ವಾಕ್ಯಾರ್ಥೋ ಅಸ್ತಿ. ಈಗ ವಾಕ್ಯಾರ್ಥ ಅಂದ್ರೆ ಏನು ಅಂತ ವಿಷಯ ಹೇಳ್ತಾರೆ. ವಾಕ್ಯಾರ್ಥ ಅಂದ್ರೆ ಈಗ ನಾವೊಂದು ವಾಕ್ಯ ಹೇಳ್ತೀವಿ, ರಾಮ ಕಾಡಿಗೆ ಹೋದ, ರಾಮೋ ವನಂಗಚ್ಚತಿ, ನದಿಯ ತೀರದಲ್ಲಿ 5 ಹಣ್ಣಿದೆ, 5 ಹಣ್ಣುಗಳಿವೆ, ಅಥವಾ ಇವನು ನನ್ನ ನೋಡ್ಲಿಕ್ಕೆ ಅಂತ ಬಂದ, ಹೀಗೆ, ಅಥವಾ ಇವನು ಪ್ರವಚನ ಮಾಡ್ತಾ ಇದ್ದಾನೆ ಅಂತ, ಹೀಗೆ ಅನೇಕ ವಾಕ್ಯಗಳನ್ನ ಬಳಸ್ತಾ ಇರ್ತೀವಿ ಸಂಸ್ಕೃತದಲ್ಲಿ. ಕನ್ನಡದಲ್ಲೂ ಅಷ್ಟೇ, ಸಂಸ್ಕೃತದಲ್ಲಿ ವಾಕ್ಯಗಳನ್ನ ಬಳಸ್ತೀವಿ. ಈ ವಾಕ್ಯಕ್ಕೆ ಏನ್ ಅರ್ಥ ಅಂತ ಪ್ರಶ್ನೆ. ನಮ್ಗನ್ಸುತ್ತೆ ಇದ್ರಲ್ಲಿ ಏನಿದೆ ವಿಚಾರ ಮಾಡ್ಲಿಕ್ಕೆ. ನದಿ ಹತ್ರದಲ್ಲಿ 5 ಹಣ್ಣುಗಳಿವೆ, ಇವು ನನ್ನ ನೋಡ್ಲಿಕ್ ಬಂದ, ಈ ವಾಕ್ಯಕ್ಕೆ ಏನ್ ಅರ್ಥ? ಇವ್ ನನ್ನ ನೋಡ್ಲಿಕ್ ಬಂದ ಅಂತಾನೆ ಅರ್ಥ, ಅದು ಬಿಟ್ಟು ಬೇರೆ ಏನ್ ಅರ್ಥ ಇದೆ ಅಂತ ಅನ್ಸುತ್ತೆ. ಆದ್ರೆ ಇವರ ವಿಮರ್ಶೆ ತುಂಬಾ ಸೂಕ್ಷ್ಮವಾಗಿದೆ, ಶಾಸ್ತ್ರಕಾರರ ವಿಮರ್ಶೆ. ಇದು ಯಾವುದೋ ಒಂದು ಸಾಧಾರಣ ವಾಕ್ಯದ ವಿಮರ್ಶೆ ಅಲ್ಲ, ವೇದ ವಾಕ್ಯಗಳ ವಿಮರ್ಶೆ.
ಅಂದ್ರೆ ವೇದದ ಆಂತರ್ಯ ಏನು, ವೇದದ ಅಭಿಪ್ರಾಯ ಏನು ಅಂತ ತಿಳಿಸ್ಲಿಕ್ಕೆ ಅದರ ತುಂಬಾ ಆಳಕ್ಕೆ ಹೋಗ್ತಾರೆ, ಅದರ ವಿಚಾರ ಮಾಡ್ಲಿಕ್ಕೆ. ಆ ನಿಟ್ಟಿನಲ್ಲಿ ನಮ್ಗೆ ಅದು ಓದ್ತಾ ಓದ್ತಾ ಅದ ಅನುಭವಕ್ಕೆ ಬರುತ್ತೆ. ಇವ್ರು ಯಾಕೆ ಈ ಪ್ರಶ್ನೆಯನ್ನು ಮಾಡಿದ್ದಾರೆ ಅಂದ್ರೆ, ಈಗ ಉದಾಹರಣೆಗೆ ಪ್ರಕೃಷ್ಟ ಪ್ರಕಾಶ ಚಂದ್ರ ಅಂತ ಅವತ್ತು ಉದಾಹರಣೆ ಕೊಟ್ಟಿದ್ದೆ. ಅಂದ್ರೆ ಆಕಾಶ ನೋಡಿದಾಗ ಹೊಳೆಯೋ ವಸ್ತುಗಳು ಬೇಕಾದಷ್ಟಿದೆ, ಅದಲ್ಲಿ ಯಾವುದನ್ನ ಚಂದ್ರ ಅಂತ ತಿಳಿಬೇಕು. ಪ್ರಕೃಷ್ಟ ಪ್ರಕಾಶ, ಎಲ್ಲದಕ್ಕಿಂತಲೂ ಅತಿ ಹೆಚ್ಚಿನ ಪ್ರಕಾಶ ರಾತ್ರಿ ಕಾಲದಲ್ಲಿ ನಕ್ಷತ್ರಗಳಿದ್ದಾಗ ಯಾರ್ದಿರತ್ತಲ್ಲ ಅದೇ ಅಂದ್ರೆ ಚಂದ್ರ, ಅವನನ್ನೇ ಚಂದ್ರ ಅಂತ ಕರಿಬೇಕು ಅಂತ. ಇದನ್ನ ಕೇಳಿದಾಗ ನಮ್ಗೆ ಏನ್ ಅನ್ನಿಸ್ತು? ಒಂದು ಚಂದ್ರನ ಲಕ್ಷಣ ಹೇಳಿದಾಗ ಅನ್ನಿಸ್ತು ಏನಂತ, ಪ್ರಕೃಷ್ಟ ಪ್ರಕಾಶವತ್ತು, ಆ ರಾತ್ರಿ ಕಾಲದಲ್ಲಿ ಅತಿ ಹೆಚ್ಚಾದ ಪ್ರಕಾಶ ಹೊಂದಿರೋ ವಸ್ತು ಅದೇ ಚಂದ್ರ, ಅವನ ಪರಿಚಯ ಆಯ್ತು. ಜೊತೆಗೆ ಆ ಚಂದ್ರ ಹೇಗ್ ಪರಿಚಿತನಾದ, ಇದು ಈ ನಕ್ಷತ್ರ ಆ ಚಂದ್ರ ಅಲ್ಲ, ಆ ನಕ್ಷತ್ರ ಈ ಚಂದ್ರ ಅಲ್ಲ, ಎಲ್ಲ ಬೇರೆ ಬೇರೆ. ಅಂದ್ರೆ ಎಲ್ಲಾ ನಕ್ಷತ್ರಗಳ ಭೇದ ಚಂದ್ರನಲ್ಲಿ ಗೊತ್ತಾಯ್ತು. ಅವನ್ ಯಾರು ಅಲ್ಲ, ನಕ್ಷತ್ರ ಬೇರೆ ಚಂದ್ರ ಬೇರೆ. ಇನ್ನು ಆ ಚಂದ್ರನ ಪರಿಚಯ ಏನು, ಪ್ರಕೃಷ್ಟ ಪ್ರಕಾಶ, ಅಂದ್ರೆ ಎರಡು ಗೊತ್ತಾಯ್ತು. ಒಂದು ಭೇದ ಅಂದ್ರೆ ನಕ್ಷತ್ರ ಯಾವ್ದ್ಯಾವ್ದು ಆಕಾಶದಲ್ಲಿ ಕಾಣ್ತಾ ಇದ್ದಾವೋ ಆ ಎಲ್ಲಾ ನಕ್ಷತ್ರಗಳ ಭೇದ ಚಂದ್ರನಲ್ಲಿದೆ. ಚಂದ್ರ ಬೇರೆ, ಆ ಎಲ್ಲಾ ನಕ್ಷತ್ರಗಳು ಬೇರೆ. ಹಾಗಾದ್ರೆ ನಕ್ಷತ್ರಾದಿಗಳ ಭೇದ ಚಂದ್ರನಲ್ಲಿದೆ, ಇದು ಸ್ಪಷ್ಟ ಗೊತ್ತಾಯ್ತು. ಇದರ ಜೊತೆಗೆ ಇನ್ನೊಂದೇನ್ ಗೊತ್ತಾಯ್ತು, ನಕ್ಷತ್ರಾದಿಗಳ ಭೇದ ಚಂದ್ರನಲ್ಲಿದೆ, ಆದ್ರಿಂದ ಚಂದ್ರ ಅಂತ ಗೊತ್ತಾಯ್ತು ಅಂದ್ರೆ ತಪ್ಪಾಗ್ಬಿಡತ್ತೆ. ಈಗ ನಾವು ನಕ್ಷತ್ರದ, ನಾವೇ ನಕ್ಷತ್ರ ಅಲ್ಲ, ನಕ್ಷತ್ರದ ಭೇದ ನಮ್ಮಲ್ಲೂ ಇದೆ. ಪುಸ್ತಕ ಏನ್ ನಕ್ಷತ್ರನ, ನಕ್ಷತ್ರದ ಭೇದ ಪುಸ್ತಕದಲ್ಲಿದೆ. ಹಾಗೆ ಜಗತ್ನಲ್ಲಿರೋ ಯಾವ ಯಾವ ವಸ್ತು ತಗೊಳ್ಳಿ ಅದೆಲ್ಲ ನಕ್ಷತ್ರಕ್ಕಿಂತ ಬೇರೆ, ಆದರೆ ಆ ನಕ್ಷತ್ರ ಮಾತ್ರ ಆ ನಕ್ಷತ್ರಕ್ಕಿಂತ ಬೇರೆ ಅಲ್ಲ ಅಷ್ಟೇ. ಈಗ ನನ್ನಲ್ಲಿ ಯಾವ್ದೋ ಒಬ್ಬ ಕೃಷ್ಣ ಅಂತ ತಗೊಂಡ್ರೆ, ಕೃಷ್ಣನಲ್ಲಿ ಯಾರ್ಯಾರ ಭೇದ ಇದೆ, ಜಗತ್ನಲ್ಲಿ ಇರೋ ಬರೋರ ಭೇದ ಎಲ್ಲ ಇದೆ ಕೃಷ್ಣನಲ್ಲಿ, ಆದರೆ ನನ್ನಲ್ಲಿ ಇರುವ ಭೇದ ಅಂತ ಹೇಳಿಕ್ ಬರಲ್ಲ. ಯಾಕೆ ನಾನು ನನಗಿಂತ ಬೇರೆ ಅಲ್ಲ, ನಾನೇ ಆಗಿರ್ತೀನಿ. ನಮ್ಮಲ್ಲಿ ನಮ್ಮ ಭೇದ ಹೇಳಿಕ್ ಬರಲ್ಲ, ಯಾಕೆ ನಾವು ನಾವೇ. ಬೇರೆ ಎಲ್ಲಾ ವಸ್ತುಗಳ ಭೇದ ನಮ್ಮಲ್ಲಿ ಹೇಳ್ಬೋದು, ಈ ತರ ಇದೆ. ಅದೇ ತರ ಎಲ್ಲಾ ನಕ್ಷತ್ರಗಳ ಭೇದ ಎಲ್ಲಾ ವಸ್ತುಗಳಲ್ಲೂ ಇದೆ, ಆಯಾಯ ನಕ್ಷತ್ರಗಳನ್ನ ಬಿಟ್ಟು ಅಷ್ಟೇ. ಸರಿ, ಹಾಗಾದ್ರೆ ಎಲ್ಲಾ ನಕ್ಷತ್ರಗಳ ಭೇದ ಎಲ್ಲಿದೆ, ನಮ್ಮಲ್ಲೂ ಇದೆ. ಹಾಗಾದ್ರೆ ನಮ್ಮನ್ ಚಂದ್ರ ಅಂತ ಯಾಕೆ ಕರಿಬಾರ್ದು, ಯಾಕೆ ನಕ್ಷತ್ರ ಏನ್ ನಾವ್ ಅಲ್ವಲ್ಲ. ಹಾಗಾದ್ರೆ ಆಕಾಶದಲ್ಲಿರೋ ಎಷ್ಟೆಷ್ಟು ನಕ್ಷತ್ರಗಳಿವೆಯೋ ಆ ಎಲ್ಲಾ ನಕ್ಷತ್ರಗಳು ಚಂದ್ರನಲ್ಲ, ಹಾಗೆ ನಾವು ಅಲ್ಲ. ಯಾಕೆ ಅದೇ ನಕ್ಷತ್ರಗಳು ಬೇರೆ, ನಾವು ಬೇರೆ. ಹಾಗಾದ್ರೆ ನಕ್ಷತ್ರಗಳಿಗಿಂತ ಬೇರೆ ಯಾರೋ ಅವನೇ ಚಂದ್ರ ಅಂತ ಹೇಳಿಕ್ ಬರತ್ತಾ? ಅದು ಹೇಳೋದ್ ತಪ್ಪಾಗತ್ತೆ. ಅದಕ್ಕೇನ್ ಮಾಡ್ಬೇಕು, ಯಾವುದು ನಕ್ಷತ್ರಾದಿಗಳಿಗಿಂತ ಬೇರೆಯಾಗಿದೆಯೋ, ಜೊತೆಗೆ ಹೆಚ್ಚಿನ ಪ್ರಕಾಶ ಪಡೆದಿದೆಯೋ ಅದನ್ನ ಚಂದ್ರ ಅಂತ ಕರಿಬೇಕು. ಹೆಚ್ಚಿನ ಪ್ರಕಾಶ ಪಡೆದಿರೋದು ಅಂದ್ರೆ ಏನರ್ಥ, ಅಲ್ಲೂ ಕೂಡ ಪರಿಷ್ಕಾರ ರಾತ್ರಿ ಕಾಲದಲ್ಲಿ ಅದು ಆಕಾಶದಲ್ಲಿ ಅಂತೆಲ್ಲ ಸೇರಿಸ್ಬೇಕು ಅರ್ಥೈಸ್ಕೊಳ್ಬೇಕಾದ್ರೆ. ಇಲ್ಲಾಂದ್ರೆ ಭೂಮಿ ಮೇಲಿರೋ ಯಾವ್ದಾರ ವ್ಯಕ್ತಿ ಬಗ್ಗೆ ತಗೊಳ್ಬೋದು. ಆಕಾಶದಲ್ಲಿ ನಾವು ನೋಡ್ತಾ ಇರುವಂತಹ ನಕ್ಷತ್ರಗಳ ಮಧ್ಯದಲ್ಲಿ, ಅಂದ್ರೆ ಹೊಳೆಯುವಂತಹ ವಸ್ತುಗಳ ಗುಂಪಿನ ಮಧ್ಯದಲ್ಲಿ ಯಾವುದು ಅತಿಯಾದ ಹೊಳಪನ್ನ ಪಡೆದಿದೆಯೋ ಅದನ್ನ ಚಂದ್ರ ಅಂತ ಕರೀತಾರೆ. ಹೀಗೆ ಒಂದು ಮಾತನ್ನ ಹೇಳ್ಬೇಕು, ಒಂದು ವಾಕ್ಯವನ್ನ ಬಳಸಬೇಕು ಅಂದ್ರೆ ತುಂಬಾ ಕಷ್ಟ. ವಾಸ್ತವಿಕವಾಗಿ ನಾವು ಯೋಚಿಸದೆ ನಾವು ಮಾತಾಡ್ತಾ ಇರ್ತೀವಿ, ಪ್ರಯೋಗ ಮಾಡ್ತೀವಿ, ಮುಂದಕ್ಕೆ ಹೊರಟೋಗ್ತೀವಿ. ಯಾಕಂದ್ರೆ ನಮ್ಗೆ ಅದ್ರಲ್ಲಿ ಆ ವಾಕ್ಯಗಳಲ್ಲಿ ತಪ್ಪಿರತ್ತಾ ಇಲ್ವಾ ಅದ್ರ ಬಗ್ಗೆ ಹೆಚ್ಚು ವಿಮರ್ಶೆ ಮಾಡಲ್ಲ. ತಪ್ಪಿದ್ರೆ ಮುಂದೆ ತಿದ್ದುಕೊಂಡು ಮುಂದಕ್ಕೆ ಹೊರಟೋಗ್ಬಿಡ್ತೀವಿ ಅಷ್ಟೇ. ಅಥವಾ ಗಮನಕ್ಕೆ ಬರ್ದೇ ಇದ್ರೆ ಇದು ಗಮನಕ್ಕೆ ಬಂದಿಲ್ಲ, ಈ ತರ ಇದೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತೀವಿ. ಆದ್ರೆ ಶಾಸ್ತ್ರಕಾರರು ಹಾಗಲ್ಲ. ಒಂದು ಶಾಸ್ತ್ರದ ವಿಷಯ ಹೇಳ್ಬೇಕು ಅಂದ್ರೆ 1000 ಸಲ ಯೋಚನೆ ಮಾಡಿರ್ತಾರೆ. ಒಂದ್ ಮಾತು ಬರಿಬೇಕು ಅಂದ್ರೆ ಅಷ್ಟು ಸಲ ಯೋಚನೆ ಮಾಡಿ ಈ ತರ ಹೇಳ್ಬೇಕು. ಹೇಗೆ, ಆಕಾಶದಲ್ಲಿ ರಾತ್ರಿ ಕಾಲದಲ್ಲಿ ಇಷ್ಟು ಹೊಳೆಯುವಂತಹ ವಸ್ತುಗಳ ಮಧ್ಯೆ ಅತಿಯಾಗಿ ಹೆಚ್ಚಾಗಿ ಹೊಳೆಯುವಂತಹ ವಸ್ತು ಏನಿದೆ, ಗುಂಡಕ್ಕೆ ಆಕಾರದಲ್ಲಿ ಯಾವ್ದಿದೆ ಅಂತಹದ್ದನ್ನ ಚಂದ್ರ ಅಂತ ಕರಿಬೇಕು. ಇಷ್ಟ ಹೇಳ್ಬೇಕು ನಾವು. ರಾತ್ರಿ ಕಾಲ ಅಂತ ಯಾಕೆ ಕೊಟ್ಟಿದ್ದು, ಈಗ ಬೆಳಗಿನ ಕಾಲ ತಗೊಂಡ್ರೆ ಸೂರ್ಯ ಇರ್ತಾನೆ, ಅವನ್ ತರ ಪ್ರಕಾಶ ಚಂದ್ರನಿಗಲ್ಲಿರುತ್ತೆ, ರಾತ್ರಿ ಕಾಲ ಅಂತ ಕೊಡ್ಬೇಕು. ಆಕಾಶದಲ್ಲಿ ಅಂತ ಹೇಳದೆ ಇದ್ರೆ ಭೂಮಿಯಲ್ಲಿರೋ ಯಾವ್ದೋ ಒಬ್ಬ ಋಷಿ ಬಹಳ ಚೆನ್ನಾಗಿ ಪ್ರಕಾಶ ಭರಿತನಾಗಿದ್ದಾನೆ, ಅವನು ತಗೊಳ್ಬೋದಿತ್ತು. ಅಂತೂ ಒಂದೊಂದು ಶಬ್ದ ಆಡಿದ್ದಕ್ಕೂ ಕೂಡ ಒಂದೊಂದು ಅರ್ಥ ಇರುತ್ತೆ. ಆ ಶಬ್ದ ಸುಮ್ನೆ ಬಳಸಿರಲ್ಲ. ಈ ತರ ತುಂಬಾ ಶಾಸ್ತ್ರದಲ್ಲಿ ಇರುತ್ತೆ. ಯಾವ್ದಾರೊಂದು ಶಬ್ದ ಬಳಸಿದ್ದಾರೆ ಅಂದ್ರೆ ಅದು ಸುಮ್ನೆ ತೆಗೆದುಹಾಕೋ ಹಾಗಿಲ್ಲ.
ನಾವೇನೋ ಮಾತನಾಡ್ಬೇಕಾದ್ರೆ ಲೌಕಿಕವಾಗಿ ಎಷ್ಟೆಷ್ಟೋ ಮಾತಾಡ್ತಾ ಇರ್ತೀವಿ, ಅದ್ರಲ್ಲಿ ಎಷ್ಟೋ ಪದ ತೆಗಿಯೋದೇ ಇರುತ್ತೆ ಯಾವಾಗ್ಲೂ. ಆದ್ರೆ ಶಾಸ್ತ್ರದಲ್ಲಿ ಹಾಗಲ್ಲ. ಒಂದು ಪದ ಯಾವ್ದು ತೆಗಿಬೇಕು ಅಂತ ಬಹಳ ಸರಿ ವಿಚಾರ ಮಾಡ್ಬೇಕು. ತೆಗಿಬೇಕು ಅಂದ್ರೆ ತುಂಬಾ ಕಷ್ಟ. ಯಾಕೆಂದ್ರೆ ಅವ್ರು ಯಾವ ಅಭಿಪ್ರಾಯವನ್ನ ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಒಂದು ಶಬ್ದ ಬಳಸಿದ್ದಾರೆ ಅಂತ ತುಂಬಾ ಸರಿ ಯೋಚನೆ ಮಾಡ್ಬೇಕಾಗಿ ಬರುತ್ತೆ. ಅದಕ್ಕೆ ಶಾಸ್ತ್ರ ತುಂಬಾ ಕಷ್ಟ ಸಾಧ್ಯ. ಒಂದು ಎಷ್ಟೋ ಹೊತ್ತು ಕೂತು ಆ ವಾಕ್ಯಗಳನ್ನ ಬರೀತಾರೆ. ಕೆಲವರು ಬೇಗ ಬರೀತಾರೆ ಅವರ ಯೋಗ್ಯತೆಗೆ. ಅಂತೂ ಪ್ರಕೃಷ್ಟ ಪ್ರಕಾಶ ಚಂದ್ರ ಅಂತ ಒಂದು ವಾಕ್ಯ ಕೇಳಿದ್ವಿ. ಈ ವಾಕ್ಯ ಕೇಳಿದಾಗ ಏನ್ ಗೊತ್ತಾಯ್ತು? ಒಂದು ಭೇದ ಗೊತ್ತಾಯ್ತು, ಮತ್ತೊಂದು ಸಂಬಂಧ ಗೊತ್ತಾಯ್ತು. ಏನ್ ಸಂಬಂಧ ಗೊತ್ತಾಯ್ತು ಅಂದ್ರೆ, ಪ್ರಕೃಷ್ಟ ಪ್ರಕಾಶವನ್ನು ಪಡೆದಿರುವ ಚಂದ್ರ, ಆ ಇದಕ್ಕೂ ಪ್ರಕೃಷ್ಟ ಪ್ರಕಾಶ ಅನ್ನೋ ಒಂದು ಗುಣಕ್ಕೂ ಆ ಚಂದ್ರನಿಗೂ ಒಂದು ಸಂಬಂಧ ಗೊತ್ತಾಯ್ತು ಅಂತ. ಇಷ್ಟು ಸಂಸರ್ಗ ಮತ್ತೆ ಭೇದ ಇವೆರಡು ವಾಕ್ಯಾರ್ಥ ಅಂತ. ಹಾಗಾದ್ರೆ ಒಂದು ವಾಕ್ಯದ ಅರ್ಥ ಅಂದ್ರೆ ಸಂಸರ್ಗ ಅಂದ್ರೆ ಸಂಬಂಧ ಅಂತ ಅರ್ಥ. ಸಂಸರ್ಗ ಶಬ್ದಕ್ಕೆ ಸಂಬಂಧ ಅಂತ ಅರ್ಥ. ಯಾವುದರ ಸಂಬಂಧ? ಪ್ರಕೃಷ್ಟವಾದ ಪ್ರಕಾಶ, ಬೆಳಕಿನ ಸಂಬಂಧ. ಯಾವುದಕ್ಕಿದೆ ಬೆಳಕಿನ ಸಂಬಂಧ ಅಂದ್ರೆ ಚಂದ್ರನಿಗೆ ಇದೆ. ಹಾಗಾದ್ರೆ ಪ್ರಕೃಷ್ಟವಾದ ಬೆಳಕಿನ ಸಂಬಂಧ ಅದು ಚಂದ್ರನಿಗಿರೋದ್ರಿಂದ ಆ ಸಂಬಂಧ ಗೊತ್ತಾಗ್ತಾ ಇದೆ. ಪ್ರಕೃಷ್ಟ ಪ್ರಕಾಶ ಚಂದ್ರ ಅನ್ನೋ ವಾಕ್ಯದಿಂದ. ಜೊತೆಗೆ ಇದು ಯಾವುದು ನಕ್ಷತ್ರ, ಈ ನಕ್ಷತ್ರಗಳು ಯಾವುದು ಕೂಡ ಈ ಚಂದ್ರ ಅಲ್ಲ, ಬೇರೆ ಅಂತ ಗೊತ್ತಾಗ್ತಾ ಇದೆ. ನಕ್ಷತ್ರಗಳ ಭೇದ ಚಂದ್ರಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಒಟ್ಟಿಗೆ ನಾವು ಆಕಾಶದಲ್ಲಿ ರಾತ್ರಿ ಕಾಲದಲ್ಲಿ ಎಲ್ಲ ಹೊಳೆಯುವಂತಹ ವಸ್ತುಗಳ ಮಧ್ಯೆ ವರ್ತುಲಾಕಾರದಲ್ಲಿ ಇರುವ, ಹೊಳಿತಾ ಇರುವ, ಅತಿಯಾದ ಹೆಚ್ಚಿನ ಬೆಳಕನ್ನು ಹೊಂದಿರುವ ವಸ್ತು ಏನಿದೆ ಅದನ್ನ ಚಂದ್ರ ಅಂತ ಕರಿಬೇಕು ಅಂತ. ಹೀಗೆ ಒಂದೊಂದು ಪದವನ್ನ ಬಳಸ್ತಾ ಹೋಗಿ ಯೋಚನೆ ಮಾಡಿ ಒಂದು ವಾಕ್ಯ ಪೂರ್ಣೆ ಮಾಡ್ಬೇಕು. ಈ ತರ ನಾವು ಮಾತನಾಡ್ಬೇಕಂತೆ. ಇದು ತುಂಬಾ ಕಷ್ಟ. ನಿರ್ದುಷ್ಟವಾದ ಮಾತು ಅಂದ್ರೆ ಹೀಗೆ. ಅಂದ್ರೆ ಮಧ್ವಾಚಾರ್ಯರ ಮಾತು, ಜಯತೀರ್ಥರ ಮಾತು ಹೀಗಿರತ್ತೆ. ಅವ್ರೊಂದು ವಾಕ್ಯ ಬರೀತಾರೆ ಅಂದ್ರೆ ಆಚೆ ಈಚೆ ಮಾತಾಡೋ ಹಾಗಿಲ್ಲ. ಅದ್ರಲ್ಲಿ ದೋಷ ಉದ್ಭಾವನೆ ಮಾಡ್ಲಿಕ್ಕೆ ಕಷ್ಟ, ಸಾಧ್ಯ ಇಲ್ವೇ ಇಲ್ಲ. ಯಾಕೆ ದೋಷವೇ ಇರಲ್ಲ ಮೊದಲನೇದಾಗಿ. ಅದ್ರ ಹುಡುಕ್ಲಿಕ್ಕೆ ಹೋದ್ರೆ ಅಪಾರ್ಥವಾಗಿ ನಮ್ಮ ಬುದ್ಧಿ ಮತ್ತೆ ಕಡಿಮೆ ದೋಷ ಉದ್ಭಾವನೆ ಮಾಡ್ತೀವಿ ಅಷ್ಟೇ. ಒಂದು ದೋಷ ಇರಲ್ಲ. ತುಂಬಾ ಯೋಚನೆ ಮಾಡಿ ಬರ್ದಿರ್ತಾರೆ. ನಾವೇ ಎಷ್ಟು ಯೋಚನೆ ಮಾಡ್ತೀವಿ ಅಂದ್ರೆ ಅವ್ರು ಇನ್ನೆಷ್ಟು ಯೋಚನೆ ಮಾಡಿರ್ಲಿಕ್ಕಿಲ್ಲ. ಅಂತೂ ಅವರು ಸರ್ವಜ್ಞರು, ಸರ್ವಜ್ಞ ಕಲ್ಪರು. ಇವರೆಲ್ಲ ಬರೆದ ವಾಕ್ಯಗಳಿಗೆ ಅರ್ಥ ಹೇಳೋದಂದ್ರೆ ತುಂಬಾ ಕಷ್ಟ. ಆದ್ರಿಂದಲೇ ನಾವು ಮಾತನಾಡ್ಬೇಕಾದ್ರೆ 1 ಗಂಟೆ ಮಾತಾಡೋದಂದ್ರೆ ತುಂಬಾ ಕಷ್ಟ. 5 ನಿಮಿಷ ಮಾತಾಡೋದಂದ್ರೆ ತುಂಬಾ ಕಷ್ಟ. ಸಾರವಾಗಿ ಹೇಳೋದು ಕಷ್ಟ, ವಿಸ್ತಾರ ಮಾಡೋದು ಕಷ್ಟ. ಕೆಲವು ಸಲಿ 2 ನಿಮಿಷದಲ್ಲಿ ಮಾತಾಡೋದಿದೆಯಲ್ಲ ಅದು ತುಂಬಾ ಸುಲಭ ಅನ್ಸತ್ತೆ ಸುಲಭ ಅಂತ. ಕಷ್ಟನೂ ಇರತ್ತೆ. ಸಾರಗರ್ಭಿತವಾಗಿ ಮಾತಾಡ್ಬೇಕು. 1 ಗಂಟೆ ಮಾತಾಡ್ತಾರೆ ಚೆನ್ನಾಗಿದ್ರೆ ತುಂಬಾ ಕಷ್ಟನೇ ಅದು. ಯಾಕೆಂದ್ರೆ 1 ಗಂಟೆ ಮಾತಾಡ್ಬೇಕಾದ್ರೆ ಅವ್ರು ಬಳಸುವಂತಹ ವಾಕ್ಯಗಳಾಗ್ಲಿ ಪದಗಳಾಗ್ಲಿ ಆಚೆ ಈಚೆ ಆಗ್ತಾನೇ ಇದ್ರೆ, ಆಚೆ ಈಚೆ ಆಗೋದಂದ್ರೆ ಒಂದಕ್ಕೊಂದಕ್ಕೂ ಹೊಂದಾವಣಿಕೆನೇ ಇಲ್ಲ, ಸಂಬಂಧವೇ ಇಲ್ಲ. ಶುರು ಮಾಡೋದು ಈಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ವಾಕ್ಯ ವಿಚಾರ ಶುರು ಮಾಡಿರ್ತಾರೆ. ಅದ್ ಕೊನೆಗೆ ಇನ್ಯಾವುದೋ ವಿಷಯಕ್ಕೆ ಹೋಗ್ಬಿಟ್ಟಿರುತ್ತೆ. ಈ ತರ ಆದ್ರೆ ಉಪಯೋಗ ಇಲ್ಲ. ಅಸಂಗತಿ ದೋಷ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಸಂಗತಿನೇ ಇಲ್ಲ ಮಾತನಾಡಿದ್ದಕ್ಕೆ ಅಂತ ಹೇಳ್ತಾರೆ. ಈ ತರ ಯಾವುದೇ ದೋಷ ಇಲ್ಲದೆ 1 ಗಂಟೆ ಉಪನ್ಯಾಸ, 1 ಗಂಟೆ ಒಂದು ಅಂದ್ರೆ ತುಂಬಾ ಕಷ್ಟ. ಇದು ಶಾಸ್ತ್ರಕಾರರು ನಮ್ಗೆ ತಿಳಿಸ್ಕೊಟ್ಟ ವಿಷಯ. ಏನಂದ್ರೆ ಒಂದು ವಾಕ್ಯ ಬಳಸಬೇಕು ಅಂದ್ರೆ ತುಂಬಾ ಸಲ ಯೋಚನೆ ಮಾಡ್ಬೇಕು ಅಂತ. ಅಷ್ಟು ಯೋಚನೆ ಮಾಡಿ ಬಳಸೋ ಅಷ್ಟೊತ್ತಿಗೆ ಒಂದು 10 ವಾಕ್ಯ ಬಳಸಿರ್ತೀವಿ ನಾವು. ಅಷ್ಟು ಕಷ್ಟ ಇದೆ. ಆದ್ರಿಂದ ಇಲ್ಲಿ ಈ ಅದ್ವೈತಿಗಳು ತಾವು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಒಂದೇ ವಾಕ್ಯ ತಗೊಂಡಿದ್ದಾರೆ. ಈ ಒಂದು ವಾಕ್ಯದಲ್ಲಿ ಇವ್ರಿಗೆ ಏನ್ ತೋರ್ತಾರೆ ಇಬ್ಬರಿಗೂ? ದ್ವೈತಿಗಳು ನಾವ್ ಹೀಗ್ ಅರ್ಥ ಹೇಳ್ತೀವಿ ಅಂತ, ಅದ್ವೈತಿಗಳು ನಾವ್ ಹೀಗ್ ಅರ್ಥ ಹೇಳ್ತೀವಿ ಅಂತ. ಇರೋದು ಅದೇ ವಾಕ್ಯನೇ, 4 ಪದ. ಸತ್ಯ, ಜ್ಞಾನ, ಅನಂತ, ಬ್ರಹ್ಮ. ಈ ಪದಗಳಿಗೆ ಸಾಮಾನ್ಯ ಸಂಸ್ಕೃತ ಗೊತ್ತವನಿಗೂ ಸ್ವಲ್ಪ ಕನ್ನಡ ಪರಿಚಯ ಇದ್ರು ಸಾಕು. ಸತ್ಯ ಅಂದ್ರೆ ಸತ್ಯ, ಜ್ಞಾನ ಅನಂತ, ಅಂತ ಇಲ್ಲದೆ ಇರೋನು ಬ್ರಹ್ಮ ಮುಗೀತಷ್ಟೇ. ಇದ್ರಲ್ಲಿ ಏನಿದೆ ವಿಚಾರ ಮಾಡ್ಲಿಕ್ಕೆ ನಮಗ ಅನ್ಸುತ್ತೆ. ಆದ್ರೆ ಶಾಸ್ತ್ರಕಾರರು ಎಷ್ಟು ವಿಮರ್ಶೆ ಮಾಡಿದ್ದಾರೆ ಈ ವಾಕ್ಯಕ್ಕೆ ಅಂದ್ರೆ, ಈ ತರ ಒಂದೊಂದು ವಾಕ್ಯಕ್ಕೂ ನಾವು ಯೋಚಿಸ್ತಾ ಕೂತ್ರೆ ಯಾವಾಗ ಸಾಧ್ಯ? ಮಾತಾಡ್ಲಿಕ್ಕೆ ಬಹಳ ಕಷ್ಟ. ಅದಕ್ಕೆ ಹೆಚ್ಚಾನೆಚ್ಚು ಹೀಗಿರ್ಬೋದು ಮಾತಾಡ್ತಾ ಹೋಗ್ಬಿಡ್ತೀವಿ. ಲೌಕಿಕ ವ್ಯವಹಾರಗಳೇ ಹಾಗೆ. ಯಾರು ತೊಂದ್ರೆ ಬಂತ ಅದ್ ನಾವು ಹಾಗೆ ಹೇಳಿಲ್ಲ, ಅದ್ ಸರಿ ಇಲ್ಲ ಅಂದ್ ಮುಂದಕ್ಕೆ ಕೊಟ್ಟು ಹೋಗ್ಬಿಡ್ತೀವಿ. ಆದ್ರೆ ಇವರೆಲ್ಲ ಹಾಗಲ್ಲ. ಒಂದು ಸಲ ಹೇಳಿದ್ದಾರೆ ಅಂದ್ರೆ ಅದ್ ಮುಕ್ತಾಯ ಅಷ್ಟೇ. ಸರಿ. ನಹಿ ಸಂಸರ್ಗ ಭೇದವು ವಿಹಾಯ ವಾಕ್ಯಾರ್ಥೋ ಅಸ್ತಿ ಅಂತ. ಯಾವುದೇ ಒಂದು ವಾಕ್ಯವನ್ನ ಬಳಸಿದಾಗ ಅದಕ್ಕೆ 2, ಒಂದು ಸಂಸರ್ಗ, ಯಾವುದೋ ಒಂದು ವಸ್ತುವಿನ ಸಂಬಂಧ ಹೇಳ್ತಾ ಇರತ್ತೆ, ಅಥವಾ ಆ ವಸ್ತು ಈ ವಸ್ತು ಬೇರೆ ಬೇರೆ ಅಂತ ಒಂದು ಭೇದವನ್ನಾದ್ರೂ ಕೂಡ ಹೇಳ್ತಾ ಇರತ್ತೆ. ಈಗ ನನ್ನ ತಂದೆ
ತುಂಬಾ ಬುದ್ಧಿವಂತ ಅಂತ ನಾವ್ ಹೇಳ್ತೀವಿ ಅಂತ ಅನ್ಕೋಣ. ಮಮ ಪಿತಾ ಅತೀವ ಬುದ್ಧಿಮಾನ್, ನನ್ನ ತಂದೆ ತುಂಬಾ ಬುದ್ಧಿವಂತ ಅಂತ ಹೇಳಿದೇನರ್ಥ? ಅವನ್ ಪೆದ್ದ ಅಲ್ಲ ಅಂತ ಅರ್ಥ. ಬುದ್ಧಿಮಾನ್ ಅಂದ್ರೆ ಅವನ್ ಪೆದ್ದ ಅಲ್ಲ. ಸರಿ, ಹಾಗಾದ್ರೆ ಪೆದ್ದನಾದ ವ್ಯಕ್ತಿ ಯಾರಿದ್ದಾರೆ? ಅವನಲ್ಲ ನನ್ನ ತಂದೆ. ಪೆದ್ದ ವ್ಯಕ್ತಿಯ ಭೇದ ಬಂತು, ಆಯ್ತು. ಮತ್ತೆ ನನ್ನ ಅನ್ನೋದ್ರಿಂದ ಬೇರೆಯವ್ರ ತಂದೆ ಬಗ್ಗೆ ನಾ ಮಾತಾಡ್ತಾ ಇಲ್ಲ, ನನ್ನ ತಂದೆ ಬಗ್ಗೆ ಮಾತಾಡ್ತೇನೆ. ಬೇರೆಯವ್ರ ತಂದೆ ಮೂರ್ಖನ ಆಗಿರ್ಬೋದು, ನನ್ನ ತಂದೆ ನನ್ನ ಅನ್ನೋದ್ರಿಂದ ಬೇರೆ ಅದನ್ನ ಬಿಟ್ಟಾಗಾಯ್ತು. ಹಾಗಾದ್ರೆ ಪರ ಭೇದ ಆಯ್ತು, ಇನ್ನೊಬ್ಬನ ಭೇದ. ಮಮ ಅನ್ನೋದ್ರಿಂದ, ಬುದ್ಧಿಮಾನ್ ಅನ್ನೋದ್ರಿಂದ ಪೆದ್ದ ಯಾರಿರ್ತಾನೆ ಅವನ ಭೇದ, ಗೊತ್ತಾಯ್ತು. ಸರಿ, ಇನ್ನು ಪಿತಾ ಅನ್ನೋದ್ರಿಂದ ತಾಯಿಯ ಬಗ್ಗೆ ಮಾತಾಡ್ತಾ ಇಲ್ಲ. ನನ್ನ ತಾಯಿ ಪೆದ್ಲಾಗಿರ್ಬಹುದು, ಆದ್ರೆ ನನ್ನ ತಂದೆ ಮಾತ್ರ ಬುದ್ಧಿವಂತ. ಮತ್ತೆ ಮಮ ಮಾತಾ ಬುದ್ಧಿಮತಿ ಅಂತ ಹೇಳ್ಬೇಕು, ಬುದ್ಧಿಮತಿ ಅಂತ ಹೇಳ್ಬೇಕು, ಬುದ್ಧಿಮಾನ್ ಅಂತ ಹೇಳಿದೀವಿ, ಆದ್ರಿಂದ ಅದು ಪುಲ್ಲಿಂಗ ಶಬ್ದ. ಹೀಗೆ ಒಂದೊಂದು ಶಬ್ದ ಒಂದು ವಾಕ್ಯದಲ್ಲಿ ಬಳಸಿದಾಗ್ಲೂ ಅದಲ್ಲ 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 ಅಂತ ವ್ಯಾವೃತ್ತಿ ಭೇದ ತೋರ್ತಾ ಇರುತ್ತೆ. ಅದನ್ನ ವ್ಯಾವೃತ್ತಿ ಅಂತ ಕರಿತೀವಿ. ಸಂಸ್ಕೃತದಲ್ಲಿ ವ್ಯಾವೃತ್ತಿ ಅನ್ನೋ ಶಬ್ದ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೆಚ್ಚು ಬಳಸ್ತಾರೆ, ಅದನ್ನ ನೆನ್ಪಿಟ್ಕೊಡಿ, ವ್ಯಾವೃತ್ತಿ. ಅದಕ್ಕೆ ನಾನ್ ವ್ಯಾವೃತ್ತನಾಗ್ಬಿಟ್ಟೆ ಅಂತ ಕೆಲವು ಸಲ ಹೇಳ್ತಾ ಇರ್ತಾರೆ. ವ್ಯಾವೃತ್ತನಾಗೋದು ಅದನ್ನ ಸರಿದು ಬಿಟ್ಟೆ, ನನಗದು ಬೇಡ ಅಂತ ಸರಿದು ಬಿಟ್ಟೆ ಅನ್ಲಿಕ್ಕೆ ನಾನ್ ವ್ಯಾವೃತ್ತನಾಗ್ಬಿಟ್ಟೆ ಅಂತ, ಅದನ್ನ ಹೊರಗ್ ಬಂದ್ಬಿಟ್ಟೆ ಅಂತ ಹೇಳ್ತಾ ಇರ್ತಾರೆ. ಈ ತರ ಕೆಲಸದಲ್ಲಾಗ್ಬೋದು, ಬೇರೆ ವಿಷಯದಲ್ಲಾಗ್ಬೋದು, ಈ ವಿಷಯದಲ್ಲಿ ನಾನು ವ್ಯಾವೃತ್ತನಾಗ್ಬಿಟ್ಟಿದ್ದೀನಿ, ನಂಗೆ ಅದು ಸಂಬಂಧ ಇಲ್ಲ ಅಂತ. ವ್ಯಾವೃತ್ತ ಅಂದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾ ಹೊರಗ್ ಬಂದ್ಬಿಟ್ಟಿದ್ದೀನಿ ಅಂತ ಅರ್ಥ, ಬೇರೆ ಅಂತ ಭೇದ. ಆ ತರ ವ್ಯಾವೃತ್ತಿ, ವ್ಯಾವೃತ್ತ ಈ ಶಬ್ದಗಳನ್ನ ಅಲ್ಲೇ ಬಳಸ್ತೀವಿ. ಅಂತೂ ಹೀಗೆ ಈ ಬ್ರಹ್ಮನ ಬಗ್ಗೆ ಆಗಬೇಕಾದ್ರೆ ಪ್ರತಿಯೊಂದು ಸ್ಥಳದಲ್ಲಿ ಈಗ ಮಮ ಪಿತಾ ಅತೀವ ಬುದ್ಧಿಮಾನ್ ಒಂದೊಂದು ಶಬ್ದ ಕೇಳಿಸ್ಕೊಳ್ಳಿ. ಮಮ ಅನ್ನೋದ್ರಿಂದ ಬೇರೆಯವನಲ್ಲ, ಪಿತಾ ಅನ್ನೋದ್ರಿಂದ ತಾಯಿ ಅಲ್ಲ, ಅತೀವ ಬುದ್ಧಿಮಾನ್ ಬರೀ ಬುದ್ಧಿವಂತ ಅಂದ್ರೆ ಸಾಮಾನ್ಯ ಬುದ್ಧಿವಂತ ಅದ, ಅದು ಬೇರೆಯವರಲ್ಲೂ ಇದೆಯಲ್ಲ, ಅದೇ ನಿನ್ ತಂದೆ ಬಗ್ಗೆ ಹೇಳ್ತಿ? ಇಲ್ಲ, ಹಾಗಲ್ಲ. ಬೇರೆ ತಂದೆಗಳಲ್ಲಿ ಇಲ್ಲದೇರೋ ಒಂದು ವಿಲಕ್ಷಣವಾದ ಬುದ್ಧಿ ನಮ್ಮ ತಂದೆಯಲ್ಲಿದೆ, ಅದಕ್ಕೆ ಅತೀವ ಬುದ್ಧಿಮಾನ್. ಅಂದ್ರೆ ಒಂದೊಂದು ಪದಗಳನ್ನು ನಾವೇನು ಈ ವಾಕ್ಯದಲ್ಲಿ ಬಳಸಿದೀವಿ, ಆ ವಾಕ್ಯದಲ್ಲಿ ಬಳಸೋ ಪದ ಒಂದು ತಂದೆಯಲ್ಲಿ ಬುದ್ಧಿಯ ಸಂಪರ್ಕ ಹೇಳ್ತಾ ಇದೆ, ಬುದ್ಧಿಯ ಸಂಬಂಧ. ಅಂದ್ರೆ ಅತಿಯಾದ ಬುದ್ಧಿಯ ಸಂಬಂಧ, ಸಂಸರ್ಗ ಆ ತಂದೆಯಲ್ಲಿ ತೋರ್ತಾ ಇದೆ. ಇದು ಒಂದರ್ಥ. ಇನ್ನೊಂದು ವಾಕ್ಯದ ಅರ್ಥ, ಬೇರೆ ತಂದೆಯಲ್ಲಿ ಇಲ್ದೇ ಇರೋ ಗುಣ ಒಂದಿದೆ, ಅದು ಭೇದ. ಬೇರೆ ತಂದೆ ಅಲ್ಲ, ಆ ದೇವದತ್ತನಲ್ಲ ಇವನು. ನನ್ನ ತಂದೆಯ ಹೆಸರು ಯಜ್ಞದತ್ತ, ಅವನ ತಂದೆ ಹೆಸರು ದೇವದತ್ತ. ಆ ದೇವದತ್ತ ಇವನಲ್ಲ, ದೇವದತ್ತನೇ ಬೇರೆ, ಯಜ್ಞದತ್ತನೇ ಬೇರೆ. ಯಾಕೆ? ಇವನು ಅತೀವ ಬುದ್ಧಿಮಾನ್, ಅವನ್ ಅತೀವ ಬುದ್ಧಿಮಾನ್ ಅಲ್ಲ. ಅವನ್ ಬುದ್ಧಿಮಾನ್ ಹೌದು, ಅದು ಅತೀವ ಬುದ್ಧಿಮಾನ್ ಅಲ್ಲ. ಹೀಗೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋ ಒಂದೊಂದು ಪದ ಹೇಳಿದಾಗ್ಲೂ ಕೂಡ ಏನೋ ಬೇರೆ ಅಲ್ಲ, ಬೇರೆ ಅಲ್ಲ ಅಂತ ವ್ಯತ್ಯಾಸ ಇರುತ್ತೆ. ನೀವು ಮಾತ್ರ ಬನ್ನಿ ಅಂದ್ರೆ ಏನರ್ಥ? ಊಟಕ್ಕೆ ಇರ್ತಾರೆ, 10 ಜನ ನಿಂತಿರ್ತಾರೆ, 10 ಜನ ನಿಂತಿದ್ರೆ ಭವಾನ್ ಆಗಚ್ಚತು, ನೀವು ಬನ್ನಿ ಊಟಕ್ಕೆ ಅಂದ್ರೆ ಒಬ್ಬನ್ ನೋಡಿ ಹೇಳ್ತಾ ಇರ್ತೀವಿ. ವಾಕ್ಯ ಪ್ರಯೋಗ ಮಾಡಿದ್ದು ನೀವು ಬನ್ನಿ, ನೀವು ಬನ್ನಿ ಅಂತ ಹೇಳಿದ್ವಿ. ನೀವು ಬನ್ನಿ ಅಂತ ಏಕವಚನ ಬೇರೆ ಬಳಸಿದ್ವಿ, ಭವಾನ್ ಆಗಚ್ಚತು, ಒಬ್ಬ ಬನ್ನಿ ಅಂತ ಅರ್ಥ ಅಷ್ಟೇ. ಅದಕ್ಕೆ ಭವಾನ್ ಅಂದ್ರೆ ನೀವು ಅಂದ್ರೆ ಎಲ್ರು ಅಂತ ಅರ್ಥ ಅಲ್ಲ, 10 ಜನ ಅಲ್ಲ. ನೀವು ಅಂದ್ರೆ ಯಾರು ತಿಳ್ಕೊಳ್ಬೇಕಾಗ? ಇರೋರ್ 10 ಜನ, 9 ಜನರ ಭೇದ ಮಾಡ್ಬೇಕು, 9 ಜನ ಕಿತ್ತಾಕ್ಬೇಕು. ಹೇಗೆ? ಇವನ್ ಕಣ್ಣು ಸಂಜ್ಞೆ ಮಾಡ್ತಾರೆ, ನೀವು ಬನ್ನಿ ಅಂತ, ಹೀಗೆ ಕೈಯನ್ನೋ ಚೇಷ್ಟೆ ಮಾಡ್ತಾನೆ, ನೀವು ಬನ್ನಿ ಅಂತ ಹಿಂಗ್ ಕೈ ತೋರಿಸ್ತಾನೆ. ತೋರಿಸಿದಾಗ ಅವ್ನು ಮಾತ್ರ ಬರ್ತಾನೆ. ಹಾಗಾದ್ರೆ ಭವಾನ್ ಆಗಚ್ಚ ಅನ್ನೋ 1-2 ಶಬ್ದ ಹಾಕದ್ ಕೂಡ್ಲೆ 9 ಜನರನ್ನ ಬಿಟ್ಟು ಒಬ್ಬನನ್ನೇ ತಗೊಳ್ತೀರಿ. ಹೀಗೆ ಲೋಕದಲ್ಲಿ ನಮ್ಗೆ ಎಲ್ಲ ವ್ಯವಹಾರ ಮಾಡ್ತಾನೆ ಇರ್ತೀವಿ, ನಮ್ಗೆಲ್ಲ ಗೊತ್ತೇ ಇರೋದೆ. ಈ ತರ ಒಂದು ವಾಕ್ಯ ತಗೊಂಡ್ರೆ ಅಲ್ಲಿ ಭೇದ ಮತ್ತೆ ಸಂಸರ್ಗ, ಸಂಬಂಧ ಈ 2 ಅವಶ್ಯವಾಗಿ ತೋರ್ತಾ ಇರುತ್ತೆ ಅಂತ ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಅದ್ವೈತಿಗಳು ಸ್ವಲ್ಪ ವ್ಯತಿರಿಕ್ತವಾಗಿ ಹೇಳ್ತಾರೆ. ಅವ್ರು ನೀವೇನ್ ಹೇಳಿದ್ರು ಕೂಡ ಅವ್ರದೊಂದು ನೂತನವಾದ ಸಿದ್ಧಾಂತ ಇರುತ್ತೆ, ಅವ್ರು ಇನ್ನೊಂದು ರೀತಿ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಮುಂದಕ್ಕೆ ಜಯತೀರ್ಥರು ವಿವರಿಸ್ತಾರೆ. ಬ್ರಹ್ಮೈವ ವಾಕ್ಯಾರ್ಥ ಇತಿ ಚೇತ್ ನ ತಸ್ಯ ಸ್ವಪ್ರಕಾಶತ್ವಾತ್. ನೋಡಿ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋ ವಾಕ್ಯದ ಬಗ್ಗೆ ವಿಚಾರ ಮಾಡ್ತಾ ಇದೀವಿ. ಈ ವಾಕ್ಯದಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಅಷ್ಟು ಬ್ರಹ್ಮ ಇವ ವಾಕ್ಯಾರ್ಥ ಅಷ್ಟೇ, ಬ್ರಹ್ಮನೇ ವಾಕ್ಯದ ಅರ್ಥ. ಬಿಟ್ಟು ಇನ್ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಭಗವಂತನ್ ಬಿಟ್ಟು ಇನ್ಯಾರ ಬಗ್ಗೆ ಹೇಳ್ತಾ ಇದೆ? ಸರಿತಾರೆ ಅದ್ವೈತಿಗಳು ಹೇಳಿದ್ದು ಅಂದ್ರೆ ಅಲ್ಲ. ಅವ್ರೇನ್ ಹೇಳ್ತಾರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋಲ್ಲಿ ಬ್ರಹ್ಮ ಅಷ್ಟೇ ಗೊತ್ತಾಗೋದು, ಅವನಲ್ಲಿ ಯಾವುದೇ ಈ ಜ್ಞಾನ ಆಗ್ಲಿ ಅಥವಾ ಯಾವುದೇ ದೋಷಗಳಿಲ್ಲ ಅನ್ನೋದಾಗ್ಲಿ ಏನು ಗೊತ್ತಾಗಲ್ಲ. ಮತ್ ಸತ್ಯಂ ಜ್ಞಾನಂ ಅನಂತಂ ಅನ್ನೋ 3 ಪದ ಯಾಕೆ ಬಳಸಿತ್ತು? ಏನು ಗೊತ್ತಾಗಲ್ಲ, ಅದರಿಂದ ಏನು ಹೇಳೋದೇ ಇಲ್ಲ ಅಂತ. ಇದು ನಮ್ಗೆ ಅನುಭವ ವಿರುದ್ಧ. ಈಗ ನಾವೇ ಇಟ್ಕೊಳ್ಳೋಣ, ಇವಾಗ ಯಾರೋ ಒಬ್ಬ ವ್ಯಕ್ತಿ ಅವನು ಸತ್ಯ ಜ್ಞಾನ
ಯಾವಾಗಲೂ ಸತ್ಯವನ್ನ ಹೇಳ್ತಾ ಇರ್ತಾನ ಆ ವ್ಯಕ್ತಿ. ಯಾವ ಒಳ್ಳೆ ಜ್ಞಾನವನ್ನ ಪಡ್ಕೊಂಡಿದ್ದಾನೆ. ಮತ್ತೆ ಎಷ್ಟೋ ವರ್ಷಗಳ ಕಾಲ ಬದುಕಿದ್ದ, ಅವನಿಗೆ ಅಂತ್ಯ ಬೇಗ ಇರ್ಲಿಲ್ಲ, ಸುಮಾರು ವರ್ಷಗಳ ಕಾಲ ಬದುಕಿದ್ದ. ಅವನು ದೇವದತ್ತ ಸತ್ಯ ಜ್ಞಾನ ಸ್ವರೂಪಿ ಅನಂತಶ್ಚ ಅಂತ ದೇವದತ್ತನ ಬಗ್ಗೆ, ಯಾರೊಬ್ಬ ಸಾಮಾನ್ಯ ವ್ಯಕ್ತಿಯ ಬಗ್ಗೆ ಹೇಳಿದ್ವಿ. ಸಾಮಾನ್ಯ ವ್ಯಕ್ತಿ ಅಂತಂದ್ರೆ ಯೋಗಿ, ದೇವರಿಗಿಂತ ಸಾಮಾನ್ಯ ವ್ಯಕ್ತಿ, ಅವನ ಬಗ್ಗೆ ಹೇಳ್ತೀವಿ. ಆಗ ನಿಮ್ಗೆ ಏನ್ ಗೊತ್ತಾಗತ್ತೆ, ನೋಡು ಅವನ್ ದೇವದತ್ತ ಹೇಗಿದ್ದ, ಒಳ್ಳೆ ಜ್ಞಾನಿ, ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದ ಆ ಕಾಲದಲ್ಲಿ, ತುಂಬಾ ಆಯುಷ್ಯ ಬೇರೆ ಇತ್ತು ಅವನಿಗೆ. ಮತ್ತ ಅಷ್ಟೇ ಅಲ್ಲದೆ ಸತ್ಯ, ಯಾವಾಗಲೂ ಸತ್ಯ ನುಡಿತಾ ಇದ್ದ ಅಂತ. ದೇವದತ್ತನಿಗೂ ಆ ಸತ್ಯ ಅನ್ನೋ ಗುಣಕ್ಕೂ, ದೇವದತ್ತನಿಗೂ ಆ ಜ್ಞಾನ ಅನ್ನೋ ಗುಣಕ್ಕೂ, ದೇವದತ್ತನಿಗೂ ಆಯುಷ್ಯ ಅನ್ನೋ ಇದಕ್ಕೂ ಸಂಬಂಧ ತೋರುತ್ತೆ. ಬೇರೆಯವರಲ್ಲಿ ಇಲ್ಲ, ಇವನಲ್ಲಿ ಇದೆ, ಎರಡು ತೋರುತ್ತೆ. ಅದನ್ನೇ ಇಲ್ಲಿ ಸಂಸರ್ಗ ಭೇದ ಅಂತ ಹೇಳಿರೋದು. ಸಂಸರ್ಗ ಅಂದ್ರೆ ಇವನಲ್ಲಿ ಇರೋ ಧರ್ಮ ತೋರೋದು, ಭೇದ ಅಂದ್ರೆ ಬೇರೆಯವರು ಇಲ್ದೇ ಇರೋ ಧರ್ಮ ಅದಾಗಿರತ್ತೆ ಯಾವ್ದು ತೋರತ್ತು. ದೇವದತ್ತನಲ್ಲಿ ಈ ಮೂರು ಗುಣ ಇದೆ ಅಂತ ತೋರುತ್ತೆ, ಬೇರೆಯವರಲ್ಲಿ ಅದು ಇರಲ್ಲ, ಆದ್ರಿಂದ ಈ ಮೂರು ಇದೆ ಅಂತ ಏನಲ್ಲಿ ತೋರ್ತಾ ಇದೆ. ಹೀಗ್ ಹೇಳ್ತೀವಿ. ಈ ರೀತಿ ಯಾವುದೇ ಒಂದು ಸಾಮಾನ್ಯ ವಾಕ್ಯ ತಗೊಂಡು ಅದರಲ್ಲಿ ಕೆಲವು ಗುಣಗಳು ಆ ಒಂದು ವಸ್ತುವಿನಲ್ಲಿ ತೋರ್ಲೇಬೇಕು. ಆದ್ರೆ ನಿಮ್ಮ ಬ್ರಹ್ಮನಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿದ್ರು, ಏನು ತೋರಲ್ಲ, ಬರೀ ಬ್ರಹ್ಮ ಮಾತ್ರ ತೋರ್ತಾನೆ. ತೋರೋದು ಅಂದ್ರೆ ಆ ವಾಕ್ಯ ಕೇಳಿದವನಿಗೆ ಬರೀ ಬ್ರಹ್ಮನ ಪರಿಚಯ ಅಷ್ಟೇ ಆಗೋದು. ಸತ್ಯಂ ಜ್ಞಾನಂ ಅನಂತಂ ಯಾವುದು ಆ ಬ್ರಹ್ಮನಲ್ಲಿ ಇದೆ ಅಂತ ತಿಳಿಯೋದೇ ಇಲ್ಲ ಅಂತ, ಇದು ಅವನ ಆಕ್ಷೇಪ. ಇದೇ ವಾಕ್ಯದ ಅರ್ಥ ಆಗ್ಲಿ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಉತ್ತರ ಕೊಡ್ತೀವಿ. ನಿಮಗೆ ಹಿಂದೆ ಉತ್ತರ ಕೊಟ್ಟಾಗಿದೆ, ನಾವ್ ಹೇಳಿದ್ವಿ ಸಂಸರ್ಗ ಭೇದ ಇವೇ ಎರಡೇ ಆಗಬೇಕು ಅಂತಾನು ಹೇಳಿದ್ವಿ. ಇಷ್ಟಾದ್ರೂ ನಿಮ್ಗೆ ಹಠ ಅಂದ್ರೆ ಇನ್ನೊಂದು ಉತ್ತರ ನಿಮಗೆ ಕೊಡ್ತೀವಿ ಅಂತ ಬಹಳ ಸೊಗಸಾದ ಉತ್ತರವನ್ನ ಕೊಡ್ತಾರೆ ಜಯತೀರ್ಥರು. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ಆಚಾರ್ಯ ನಮಸ್ಕಾರ. ಆಚಾರ್ಯ ನಮಸ್ಕಾರ. ಆಚಾರ್ಯ